ಹಾಯ್ ನಮಸ್ತೆ, ವೆಲ್ಕಮ್ ಟು ಶಿಲ್ಪಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ ಮಾಡ್ತಿರೋದಂದ್ರೆ ಈವ್ನಿಂಗು. ಸೊ ಮಧ್ಯಾಹ್ನ ಮಾಡಬೇಕಾಗಿತ್ತು. ಸೊ ನನ್ನ ಮಗು ಮಲಗಿತ್ತು ಅಂದ್ಬಿಟ್ಟು ನಾನು ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಬೇಗ ಮಕ್ಕಳಿಗೆ ಇವತ್ತು ನನ್ನ ಮಗ ಸ್ಪೋರ್ಟ್ಸಲ್ಲಿ ಫಸ್ಟ್ ಬಂದಿದ್ದಾನೆ. ಸೊ ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಎಲ್ಲಿ ಬಂದಪ್ಪ? ಏನು ರನ್ನಿಂಗ್ ರೇಸ್ ಯಾವುದ್ರಲ್ಲಿ? ಸೊ ಫ್ರೆಂಡ್ಸ್, ಇವತ್ತು ಮೆಡಲ್ ತಂದಿದ್ದಾನೆ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ತೊಗೊಂಡಿದ್ದೇನೆಂದರೆ ಎಂಥ ತಾಯಿಗಾದರೂ ಖುಷಿ ಆಗುತ್ತಲ್ವ, ಈ ಥರ ನೋಡೋದಕ್ಕೆ ಒಂಥರ ನನಗಂತೂ ಕಣ್ಣು ತುಂಬ ಬರುತ್ತೆ. ಸೊ ಹಾಗಾಗಿ ಇದು ಮೆಡಲ್ತಾ ಇದ್ದೇನೆ, ನನಗಂತೂ ತುಂಬ ಖುಷಿ ಆಯಿತು. ಸೊ ಇದಕ್ಕೆ ಕಾಸು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನನಗಂತೂ ತುಂಬ ಇವಾಗ ಹೇಳ್ತಿದ್ದಾರೆ ಪಾರ್ಕ್ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾನೆ. ಸೊ ಹಾಗಾಗಿ ಪಾರ್ಕ್ಗೆ ಇದು ಕೊಟ್ಟಿದ್ದಾರೆ, ಗಿಫ್ಟ್ ಅಂತೆ, ಸ್ಟಿಕ್ಕರ್ಸ್. ಇವಾಗ ಅವ್ರಿಗೆ ಪಾರ್ಕ್ ಕರ್ಕೊಂಡು ಹೋಗ್ಬೇಕು ಈವ್ನಿಂಗಿಗೆ, ಅವ್ರಿಗೆ ಏನಾದರೂ ಕೊಡಿಸ್ಬೇಕಂತೆ ಇವತ್ತು. ಸೊ ಹಾಗಾಗಿ ಅವನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ. ಹೊರಗಡೆ ಹೋಗಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ, ಸೊ ನನ್ನ ಬೇಬಿ ಜೊತೆ ಹೇಗೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಅಲ್ವಾ. ಹೇಳಲ್ಲ, ಹಾಯ್ ಮೇಡಮ್, ಹಾಯ್. ಸೊ ಹಾಯ್ ಮೇಡಮ್, ಹಾಯ್ ಮಾತಾಡು. ಸೊ ಹೊರಗೆ ಈಗ ಎದ್ದಿದ್ದಾನೆ. ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿದ್ದೀನಿ. ಸ್ವಲ್ಪ ಹಾಲು ಕೊಟ್ಬಿಟ್ಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಮನೆಗೆ ಬಂದಿದ್ದೀನಿ. ಇವತ್ತು ಇವಳು ನನ್ನ ಮಗ ಗೆದ್ದಿದ್ದು ಹೊರಗಡೆ ಹೋಗೋಣ ಅಂತ ಇವತ್ತು ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ಇವತ್ತು ಎಂಜಾಯ್ ಮಾಡೋಣ ಮಕ್ಕಳ ಜೊತೆ ಎಲ್ಲ ಇವತ್ತು. ಅದಕ್ಕೆ ಇವತ್ತು ಇಲ್ಲ, ನಮ್ಮ ಅಣ್ಣ ಕೊಟ್ಟು ಕಳಿಸಿದ್ರು. ಹೌದಾ? ಎಲ್ಲ ಡಿಬೇಟ್ ಮಾಡ್ತಾ ಇದ್ದೀನಿ, ಎತ್ತಿಡೋಣ ಅಂತ. ಓಕೆ, ಯಾರ್ಯಾರು ಶೇರ್ ಮಾಡ್ತಿದ್ಯಮ್ಮ? ಹಂಗೆ ಫ್ರೆಂಡ್ಗಳಿಗೆಲ್ಲ ಕೊಡೋದು, ಒಬ್ಬರೇ ತಿನ್ನೋಕ್ಕಾಗಲ್ಲ. ನನಗೆ ಶೇರ್ ಮಾಡಿದ್ದೆ. ನಿನಗೆ ಸೌತೆಕಾಯಿ, ಬದನೆಕಾಯಿ, ಶುಂಠಿ ಇಟ್ಬಿಟ್ಟಿದ್ಯಾ? ಸಪ್ರೇಟ್ ಅದು. ಸರಿ, ಇದೆಯಾ ಯಾರಿಗೆ? ನಮಗೇನೆ ಇದೆಲ್ಲ ಬದನೆಕಾಯಿ ಎಲ್ಲ ಅವ್ರಿಗೆ ಕೊಡ್ತೀನಿ. ಕವಿತಕ್ಕಂಗೆ ಕೊಡ್ತೀನಿ. ಇದನ್ನು ಕ್ಯಾರೆಟು, ಏನದು ಹೀರೆಕಾಯಿ, ಸೌತೆಕಾಯಿ, ಶುಂಠಿ, ಬದನೆಕಾಯಿ, ಆಲೂಗಡ್ಡೆ ಬಂದಾಗೆಲ್ಲ ಇದನ್ನ ಎತ್ತಿಡೋದೇ ಆಗೋಯ್ತು. ಹಂಗಾದ್ರೆ ಎಲ್ಲ ಫುಲ್ ಜೋರು. ಇವತ್ತು ಅಣ್ಣ ಬಂದಿದ್ರು, ಖುಷಿ. ಹೌದು, ಫಂಕ್ಷನ್ ಇತ್ತು, ಹೋಗಿದೆ ಗುರು ಪ್ರವೇಶಕ್ಕೆ. ಓಕೆ ಓಕೆ, ತುಂಬ ಎಂಜಾಯ್ ಮಾಡ್ಕೊಂಡು ಬಂದೆ ನಮ್ಮ ಅಣ್ಣರ ಜೊತೆ. ನಮ್ಮ ಜೊತೆ ಎಂಜಾಯ್ ಮಾಡುವಂತೆ ಬಾ. ತುಂಬ ನೋಡಿ ಮಾಡ್ತಿದ್ದಾರೆ ಅಂತೀರಾ, ಎಷ್ಟು ಗಲಾಟೆ ಮಾಡ್ತಿದ್ದಾರೆ ನೋಡಿ. ಎಷ್ಟು ಅವ್ರ ಖುಷಿ ನೋಡಿ ಹೇಗಿದೆ ಅಂತ. ಹೊರಗಡೆ ಬರ್ತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಅಯ್ಯೋ ಮಕ್ಕಳು, ನಿಧಾನ 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 ನಿಧಾನ. ಇವಾಗ ಹೋಗ್ತಾ ಇದ್ದೀವಿ, ಅವ್ರಿಗೇನೋ ಗೋಬಿ ಬೇಕಂತೆ. ಸೊ ಹಾಗಾಗಿ ಗೋಬಿ ಕೊಡ್ಸ್ಕೊಂಡು ನಂಗೊಂದು ರೌಂಡ್ ಹಾಕೊಂಡು ಮಕ್ಕಳು ಖುಷಿ ಅವ್ರಿಗೋಸ್ಕರ. ಫ್ರೆಂಡು ನಾವೆಲ್ಲ ವಾಕ್ ಮಾಡಿಕೊಂಡು ಒಂದು ವಾಕ್. ಹಾಗಾಗಿ ಬಾಲೆಲ್ಲ ಹೋಗೋಣ ಮುಂದೆ. ಗಾಯ್ಸ್, ಅಂತೂ ಗೋಬಿ ಕಾರ್ನರ್ಗೆ ಬಂದ್ವಿ. ಸೊ ಇದು ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ಜಯನಗರ, ಸೆಕೆಂಡ್ ಬ್ಲಾಕ್, ಅಪೋಲೋ ಅಪೋಸಿಟ್. ಒಂದ್ಸಲ ಬಂದು ವಿಸಿಟ್ ಮಾಡಿ, ಎಲ್ಲ ಥರ ಸಿಗುತ್ತೆ ಇಲ್ಲಿ. ಸೊ ಗೈಸ್, ಒಂದ್ಸಲ ವಿಸಿಟ್ ಮಾಡಿ ಪ್ಲೀಸ್, ನಿಮ್ಗೆ ಕೇಳ್ಕೊತೀನಿ. ನೋಡಿ, ಯಾರು ಗೊತ್ತಿಲ್ಲ ಅಂದರೆ ಇದು ನೋಡ್ಕೊಂಡು ಇಲ್ಲೇ ಬಂದು ನಾವು ಯಾವಾಗ ತಿನ್ನೋದು. ಅಪೋಲೋ ಅಪೋಸಿಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಬಂದು ಟ್ರೈ ಮಾಡಿ. ನನ್ನ ಮಗ ತುಂಬ ಇಷ್ಟ, ಮಗಳಿಗೆ ತುಂಬ ಇಷ್ಟ. ತುಂಬ ಚೆನ್ನಾಗೈತೆ, ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ. ಎಷ್ಟು ನನಗೆ ಅಂತಾರೆ. ಫ್ರೈಡ್ ರೈಸ್ ಮತ್ತು ಗೋಬಿ. ಸೊ ನೀವು ತಿನ್ನಂಗಿದೆ, ಒಂದ್ಸತಿ ಬಂದು ಟೇಸ್ಟ್ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇಲ್ಲೆಲ್ಲ ಇದ್ದರೆ ನೀವು ಬಂದು ಒಂದ್ಸಲ ಟೇಸ್ಟ್, ಓಕೆನಾ? ಮನೆಗೆ ಬಂದು ತಲುಪಿದ್ವಿ. ತಿಂದಿದ್ದಾಯಿತು, ಓಡಾಡಿದ್ದಾಯಿತು, ಸುತ್ತಾಡಿದ್ದೆಲ್ಲ ಆಯಿತು, ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ದಾಯಿತು. ಸೊ ನಿಮಗೆ ಈ ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ನಾವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.